ಪಕ್ಷ 25 ವರ್ಷ ಪೂರೈಸಿ ರಜತ ಮಹೋತ್ಸವನ ಆಚರಿಸ್ತಾ ಇದೆ. ಈ ಪಕ್ಷನ ಇನ್ನೂ ಯುವಕರುಗಳು ಇನ್ನೂ 25 ವರ್ಷ ಬೆಳಿಬೇಕು. ಈ ಪಕ್ಷಕ್ಕೆ ಅಭೂತಪೂರ್ವವಾದ ಬುನಾದಿಯನ್ನು ಹಾಕ್ಕೊಡ್ಬೇಕು. ಆಮೇಲೆ ಯುವಕರುಗಳು ಹೊಸದಾಗಿ ಪಕ್ಷಗಳ ಸೇರ್ಪಡೆ ಆಗಬೇಕು. ಯುವಕರಲ್ಲಿ ಸ್ಪೋರ್ಟಿವ್ನೆಸ್ನ ತರಬೇಕು ಅನ್ನೋದೊಂದೇ ಒಂದು ಕಾರಣಕ್ಕೋಸ್ಕರ ಈ ಟೂರ್ನಿಮೆಂಟ್ನ ಆಯೋಜನೆ ಮಾಡ್ತಾ ಇದ್ದೀವಿ. ಈ ಟೂರ್ನಿಮೆಂಟ್ ಆಯೋಜನೆ ಏನು ಅಂದರೆ 24 ತಂಡಗಳು ಭಾಗವಹಿಸ್ತಾ ಇದೆ. ಈ 24 ಪ್ರತಿ ಜಿಲ್ಲೆಗೂ ಒಂದೊಂದು ಕೊಟ್ಟಿದ್ದೀವಿ. ಕೆಲವು ಜಿಲ್ಲೆ ಮಿಸ್ ಆಗಿದೆ. ಈ ಬೆಂಗಳೂರಿಗೆ ನಾವು 4 ತಂಡನ ಕೊಟ್ಟಿದ್ದೀವಿ. ಹೊರ ಜಿಲ್ಲೆಗಳಿಗೆ 20 ತಂಡನ ಕೊಟ್ಟಿದ್ದೀವಿ. ಆಮೇಲೆ ಎಲ್ಲ ಈ ಎಲ್ಲ ಆಟಗಾರಗಳಿಗೆ ಉಳ್ಕೊಳ್ಳುವಂಥ ವ್ಯವಸ್ಥೆಗಳನ್ನ ಮಾಡಿದ್ದೀವಿ. 120ಕ್ಕೂ ಹೆಚ್ಚು ರೂಮ್ಗಳನ್ನ ನಾವು ಆಟಗಾರರು ಉಳ್ಕೊಳ್ಳೋದಕ್ಕೆ, ಆಮೇಲೆ ಅವರು ರೂಮಿಂದ ಗ್ರೌಂಡಿಗೆ ಬರುವಂಥ ವ್ಯವಸ್ಥೆಗಳನ್ನ ಕೂಡ ನಾವು ಮಾಡಿದ್ದೀವಿ. ಅದೇ ಅಲ್ಲದೆ ಇವತ್ತು ಮೊದಲನೇ ಪ್ರೈಸ್ ಆಗಿ ಜೆ ಕೃಷ್ಣ ರೆಡ್ಡಿ ಅವರು ಕ್ಯಾಶ್ ಪ್ರೈಸ್ ಕೂಡ ಮೊದಲನೇ ವಿಜೇತ ತಂಡಕ್ಕೆ ಕೊಡ್ತಾರೆ. ಅದಲ್ಲದೆ ಆಮೇಲೆ ಇವತ್ತು ಏನಂದರೆ 5 ಗಂಟೆಗೆ 15ನೇ ತಾರೀಕು 5 ಗಂಟೆಗೆ ಈ ಪಂದ್ಯಾವಳಿ ಪ್ರಾರಂಭವಾಗುತ್ತೆ. ಎಚ್ ಡಿ ಕುಮಾರಸ್ವಾಮಿ ಅವರು ಉದ್ಘಾಟನೆಯನ್ನು ಮಾಡ್ತಾರೆ. 16ನೇ ತಾರೀಕು ನಮ್ಮ ಮೆಚ್ಚಿನ ಮಂಡಿನ ಮಗ ದೇವೇಗೌಡ ಸಾಹೇಬರು ಕೂಡ ಪಾಲ್ಗೊಳ್ಳುವ ಸಾಧ್ಯತೆ ಇದೆ. ಆಮೇಲೆ ಪಕ್ಷದ ಎಲ್ಲ ಶಾಸಕರುಗಳು, ಪಕ್ಷದ ಎಲ್ಲ ಮುಖಂಡರುಗಳು, ಪಕ್ಷದ ಎಲ್ಲ ಜಿಲ್ಲಾಧ್ಯಕ್ಷಗಳು ಕೂಡ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಎಲ್ಲ ಯುವಕರುಗಳಿಗೆ ಹುಮ್ಮಸ್ಸನ್ನು ಕೊಡ್ತಾರೆ. 2ನೇ ಬಹುಮಾನವನ್ನು ಕೂಡ ನಮ್ಮ ಸಮೃದ್ಧಿ ಅಣ್ಣವರು ಕೊಡ್ತಾ ಇದ್ದಾರೆ. 3ನೇ ಬಹುಮಾನವನ್ನು ಕೂಡ ಅವರೇ ಕೊಡ್ತಾ ಇದ್ದಾರೆ. ಆಮೇಲೆ ಇವತ್ತು ಎಲ್ಲ ಟ್ರೋಫಿಯ ಉಸ್ತುವಾರಿಯನ್ನ ಒಪ್ಪಿರೋದು ನಮ್ಮ ಬೆಂಗಳೂರು ಅಧ್ಯಕ್ಷಗಳಾದ GP ಅಧ್ಯಕ್ಷರಾದ ರಮೇಶ್ ಗೌಡರು. ಈ ರೀತಿ ಪಕ್ಷದ ಎಲ್ಲ ಮುಖಂಡರುಗಳ ಸಹಕಾರದೊಂದಿಗೆ ಇವತ್ತು ಈ JPLನ ಅಭೂತಪೂರ್ವವಾಗಿ ನಡೆಸ್ಕೊಡೋದಕ್ಕೆ ಎಲ್ಲರೂ ಮುಂದೆ ಬಂದು ಎಲ್ಲ ಸಹಕಾರದಿಂದ ಇವತ್ತು JPLನ ಆರ್ಗನೈಸ್ ಮಾಡಿದ್ದೀವಿ. 24 ತಂಡಗಳು ಇದರಲ್ಲಿ ಈಗಾಗಲೇ ಆಯ್ಕೆ ಆಗಿದೆ. ಆ ಉದ್ಘಾಟನಾ ಸಮಯದಲ್ಲಿ 15ನೇ ತಾರೀಕು ಸಂಜೆ 5 ಗಂಟೆಗೆ ಮಾದವರ ಒಂದು ಮೈದಾನದಲ್ಲಿ ಈ ಒಂದು ಉದ್ಘಾಟನೆ ಆಗಿದೆ. ಉದ್ಘಾಟನಾ ಸಮಾರಂಭವನ್ನು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಕೇಂದ್ರ ಮಂತ್ರಿಗಳಾದಂಥ ಕುಮಾರಣ್ಣವರು ಮತ್ತು ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಉದ್ಘಾಟನೆ ಮಾಡಲಿದ್ದಾರೆ. 16ನೇ ತಾರೀಕು ಆ ಪಂದ್ಯದಲ್ಲಿ ಸುಮಾರು ಒಂದು ಅರ್ಧ ಗಂಟೆ ಕಾಲ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಕೂಡ 16ನೇ ತಾರೀಕು ಆ ಪಂದ್ಯಗಳಲ್ಲಿ ಭಾಗವಹಿಸಿ ಅಲ್ಲಿ ಅರ್ಧ ಗಂಟೆ ಕಾಲ ಅವರು ಕೂಡ ವೀಕ್ಷಣೆ ಮಾಡಲಿದ್ದಾರೆ. 17ನೇ ತಾರೀಕು ಇದು ಅಂತಿಮವಾಗಿ ಪಂದ್ಯ ಫೈನಲ್ ಪಂದ್ಯ ಆಗುತ್ತೆ. ಆದರೆ ಬೆಳಗ್ಗೆ 8 ಗಂಟೆಯಿಂದ ಪ್ರಾರಂಭ ಆಗಿ ಸಂಜೆ ರಾತ್ರಿ 10 ಗಂಟೆವರೆಗೂ ಕೂಡ ನೈಟ್ ಅಂದರೆ ಫ್ಲಡ್ ಲೈಟ್ ಕೂಡ ಅದರಲ್ಲಿ ಕೂಡ ಮಾಡಿಸುವಂಥದ್ದನ್ನು ನುರಿತ ಅನುಭವ ಇರ್ತಕ್ಕಂಥ ಹೆಚ್ಚು ಕಾರ್ಯನಿರ್ವಹಿಸಿರ್ತಕ್ಕಂಥ ಅಂಪೈರ್ಗಳು ಕೂಡ ಇರ್ತಾರೆ ಮತ್ತು ಎಲ್ಲ ವಸಂತಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಇಂಥ ಒಂದು ಸುಸಂದರ್ಭದಲ್ಲಿ ನಮ್ಮ ಪಕ್ಷದ ಸಾಮಾಜಿಕ ಜಾಲತಾಣ ವಿಭಾಗದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚಂದನ್ ಅವರು, ಪ್ರವೀಣ್ ಅವರು ಮತ್ತು ಅವರ ಎಲ್ಲ ಸ್ನೇಹಿತರುಗಳು ಬಹಳ ಜನ ಸೇರಿಕೊಂಡು ಶ್ರಮ ವಹಿಸಿ ಸುಮಾರು 2 ತಿಂಗಳಿಂದ ಈ ಒಂದು ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಬೇಕು ಅಂತ ಹೇಳಿ ಸುಮಾರು 30 ಜಿಲ್ಲೆಯಲ್ಲೂ ಸಹ ರಾಜ್ಯದ ಎಲ್ಲ ಯಾರು ಒಂದು ಕ್ರಿಕೆಟ್ನ ಅಭಿಮಾನಿಗಳಿದ್ದಾರೆ, ಅದರಲ್ಲೂ ನಮ್ಮ ಪಕ್ಷದಲ್ಲಿ ಯಾರು ಈ ಒಂದು ಎಲ್ಲ ಜಿಲ್ಲಾ ಘಟಕಗಳಲ್ಲೂ ಸಹ ಯಾರು ಮುಂಚೂಣಿಯಲ್ಲಿದ್ದಾರೆ ಅಂಥವ್ರಿಗೆಲ್ಲ ಗುರುತಿಸಿ ಇವತ್ತು ಈ ಒಂದು ಪಂದ್ಯಾವಳಿಗಳನ್ನ ಇಲ್ಲಿ ಬೆಂಗಳೂರು ನಗರದಲ್ಲಿ ಆಯೋಜನೆ ಮಾಡಬೇಕು ಅಂತೇಳಿ ಆಯೋಜನೆ ಮಾಡಿದ್ದಾರೆ. ಮೊದಲನೇದಾಗಿ ಅವರಿಗೆ ನಾನು ಬೆಂಗಳೂರು ನಗರ ಘಟಕದ ವತಿಯಿಂದ ಅವರಿಗೆ ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ. ಅದೇ ಆಯೋಜನೆ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಒಂದು 2 ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಈ ಒಂದು ಪ್ರಾದೇಶಿಕ ಪಕ್ಷ ನಮ್ಮ ಹೆಮ್ಮೆಯ ಪಕ್ಷ JDS ಪಕ್ಷ 25 ವರ್ಷಗಳ ಸುದೀರ್ಘ ರಾಜಕಾರಣವನ್ನು ಮಾಡ್ಕೊಂಡ್ಬಂದು ಇವತ್ತು ನಾವು ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇಂಥ ಬೆಳ್ಳಿ ಹಬ್ಬ ಆಚರಣೆ ಮಾಡ್ತಕ್ಕಂಥ ಈ ಸುಸಂದರ್ಭ ಹಾಗೂ ಪೂಜ್ಯ ದೇವೇಗೌಡರು ಸಾಹೇಬರು 94ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇರ್ತಕ್ಕಂಥದ್ದು. ಈ ಎಲ್ಲವನ್ನೂ ಇಟ್ಕೊಂಡು ಈಗಾಗಲೇ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರು ಹೇಳಿದ ರೀತಿಯಲ್ಲೇನೆ ಇದು ಈ ಒಂದು ವರ್ಷಕ್ಕೆ ಮಾತ್ರ ಸೀಮಿತ ಅಲ್ಲ, ಮುಂದೆ ಬರ್ತಕ್ಕಂಥ ಪ್ರತಿ ವರ್ಷನೂ ಸಹ ಈಗಾಗಲೇ ತಾವೆಲ್ಲ ನೋಡ್ತಾ ಇದ್ದೀರಿ. ಫುಟ್ಬಾಲು ಬೇರೆ ಬೇರೆ ದೇಶದಲ್ಲಿ ಹೆಚ್ಚು ಆಕರ್ಷಿತರಾಗಿದ್ದು ಸಹ ಈ ಒಂದು ನಮ್ಮ ರಾಜ್ಯದಲ್ಲಿ ಮತ್ತೆ ನಮ್ಮ ಏನು ದೇಶದಲ್ಲಿ
ಕ್ರಿಕೆಟ್ಗೆ ಹೆಚ್ಚು ಒಂದು ಪ್ರಾಧಾನ್ಯತೆ ಕೊಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಯಾವುದೇ ಒಂದು ಪಂದ್ಯ ಆಯೋಜನೆ ಮಾಡಿದಂಥ ಸಂದರ್ಭ ಕ್ರಿಕೆಟ್ ಜ್ವರ ನಮ್ಮ ಎಲ್ಲ ಕ್ರಿಕೆಟ್ ಅಭಿಮಾನಿಗಳು ಯುವಕರು ಹೆಚ್ಚು ಇವತ್ತು ಅದಕ್ಕೆ ಆಸಕ್ತರಾಗಿ ಅದರಲ್ಲೇನು ಪಾಲ್ಗೊಳ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಏನು ಪಕ್ಷದ ವತಿಯಿಂದ JDS ಪಕ್ಷದ ವತಿಯಿಂದ ಈ ಒಂದು ಪಂದ್ಯಗಳನ್ನೇನು ಆಯೋಜನೆ ಮಾಡಿದ್ದಾರೆ. ಈಗಾಗಲೇ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಾರೆಡ್ಡಿ 2 ಲಕ್ಷ ರೂಪಾಯಿ ಅವರು ಕೊಡ್ತಾ ಇದ್ದಾರೆ. ಬಟ್ ಯಾರೇ ಕೊಟ್ಟರು ಸಹ ಇದು ಪಕ್ಷದ ವತಿಯಿಂದ ಕೊಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾವು ಯಾರು ಏನೇ ಮಾಡಿದ್ರು ಸಹ ಇದು ಪಕ್ಷ. ಹಾಗಾಗಿ ಈ ಒಂದು ಪಕ್ಷದ ವತಿಯಿಂದ ಈ 1 ವರ್ಷಕ್ಕೆ ಮಾತ್ರ ಸೀಮಿತ ಮಾಡೋದಿಲ್ಲ, ಪ್ರತಿ ವರ್ಷ ಇದನ್ನು ಮುಂದುವರಿಸ್ತೀವಿ. ಈ ವರ್ಷ ಏನು ಸುಮಾರು 26 ಟೀಮ್ಗಳು ಈಗಾಗಲೇ ನೋಂದಣಿ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ರು. 24 ಏನು ನೋಂದಣಿ ಆಗಿದೆ, 26 ಅಂತ ನಿನ್ನೆ ಹೇಳ್ತಾ ಇದ್ರು. ಮತ್ತೆ 24 ಇವತ್ತೇನು ನೋಂದಣಿ ಆಗಿದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಈ ಒಂದು ಕ್ರಿಕೆಟ್ ಅಭಿಮಾನಿಗಳು ಪಂದ್ಯಾವಳಿಗಳನ್ನ ಆಯೋಜನೆ ಮಾಡೋದ್ರ ಮುಖಾಂತರ ಎಲ್ರಿಗೂ ಸಹ ಆ ಕ್ರೀಡೆಗೆ ಹೆಚ್ಚಿನ ಒಂದು ಅದು ಶಕ್ತಿ ತುಂಬಬೇಕು ಅಂತ ಹೇಳಿ ನಾವೆಲ್ಲ ತೀರ್ಮಾನ ಮಾಡಿ ಒಂದು ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಸುಸಂದರ್ಭದಲ್ಲಿ ಮಾಧ್ಯಮದ ಸ್ನೇಹಿತರು ಇದನ್ನು ಹೆಚ್ಚು ಪ್ರಚಾರವನ್ನು ಈಗಾಗಲೇ ಕೊಟ್ಟಿದ್ದೀರಿ. ತಮಗೂ ಸಹ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ರಾಷ್ಟ್ರಾಧ್ಯಕ್ಷರ ನಂತರ 9ನೇ ಹುಟ್ಟುಹಬ್ಬ 18ನೇ ತಾರೀಕು 18ನೇ ತಾರೀಕಿಗೆ ಆಚರಣೆ ಮಾಡ್ತಾರೆ. ಪೂರ್ವಭಾವಿಯಾಗಿ ಏನು ಕ್ರಿಕೆಟ್ ಪಂದ್ಯಾವಳಿ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಾಗಿ ಕೂಡ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಸಂಸ್ಥೆ ಕೂಡ ಇದರಲ್ಲಿ ಸಾಕಷ್ಟು ರೀತಿಯಲ್ಲಿ ಸಹಕಾರ ಕೊಡ್ತಾ ಇದೆ. ಅದನ್ನು ನಾವು ನೆನಬೇಕಾಗಿದೆ. ಅದಲ್ಲದೆ ಕೂಡ ಪಂದ್ಯಾವಳಿಯಲ್ಲಿ ಏನು ಮ್ಯಾನ್ ಆಫ್ ದ ಮ್ಯಾಚ್ ಇರ್ತಾರೆ ಅವ್ರಿಗೂ ಕೂಡ ಆ ಕಿಟ್ಗಳನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ತಮ್ಮೆಲ್ಲ ಪರವಾಗಿ ನಾನು ಮತ್ತು ಪಕ್ಷದ ವತಿಯಿಂದವಾಗಿ ನಾನು ವಂದನೆ ಸಲ್ಲಿಸುತ್ತೇನೆ. ಆತ ಮಾಜಿ ಸಚಿವರು ಮತ್ತು ನಮ್ಮ ಪಕ್ಷದ ಹಿರಿಯ ನಾಯಕರು ಶಾಸಕರಾಗಿರ್ತಕ್ಕಂಥ ರೇವಣ್ಣವರು ಕೂಡ ಈ ಕ್ರಿಕೆಟ್ ಪಂದ್ಯಾವಳಿ ಸಮಯದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲರಿಗೂ ಕೂಡ ಪ್ಲೇಔಟ್ ಮಿಲ್ಕ್ ಏನಿದೆ ಅದನ್ನ ಮತ್ತು ಕುಡಿಯುವ ಮಜ್ಜಿಗೆ ಏನಿದೆ ಅದನ್ನು ಕೂಡ ಕೊಡಲಿಕ್ಕೆ ಕೂಡ ಭಾಗವಹಿಸಿಕೊಂಡಿದ್ದಾರೆ. ಏನು ಅಂತ ಹೇಳಿದರೆ ಏನು ಒಂದು 24 ಜಿಲ್ಲಾ ಮಟ್ಟದಿಂದ ವಿವಿಧ ಜಿಲ್ಲೆಗಳಿಂದ ನಮ್ಮ JDLP ಟೀಮ್ಗಳು ಅಥವಾ ನಾವು JLP ಏನು ಜನತಾ ಪ್ರೀಮಿಯರ್ ಲೀಗ್ಗೆ ಸಂಬಂಧಪಟ್ಟ ಬರ್ತಿದ್ದಾವೆ. ಇದರಲ್ಲಿ ಸಾಕಷ್ಟು ಯುವಕರು ಬರ್ತಿದ್ದಾರೆ. ಬಹುಶಃ ಈ ಯುವಕರುಗಳು ಒಂದು ಕಡೆ ಕೂತು ಪಕ್ಷದ ಕೇವಲ ಸಂಘಟನೆ ಒಂದೇ ಅಂತಲ್ಲ, ತಾವು ಬೆರೆತು ಮುಂದಿನ ದಿನಗಳಲ್ಲಿ ಕೂಡ ನಾವು ಯಾವ ರೀತಿಗೆ ಪಕ್ಷವನ್ನು ಸಂಘಟನೆ ಮಾಡಬೇಕು, ಬಲವರ್ಧನೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಕೂಡ ಇದೊಂದು ಮಹತ್ವವಾದಂತಹ ಒಂದು ಸಂಘಟಿರ್ತಕ್ಕಂಥ ಕಾರ್ಯಕ್ರಮ ಇದೆ. ಇದಕ್ಕೆ ಆಯೋಜನೆ ಮಾಡಿರ್ತಕ್ಕಂತಹ ನಾನು ನಮ್ಮ ಪಕ್ಷದ IT ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂತಹ ಶ್ರೀ ಚಂದನ್ ಅವರಿಗೆ, ಅದೇ ರೀತಿಯಾಗಿ ನಮ್ಮ ವಿನಾಯಕರಾಗಿರ್ತಕ್ಕಂಥ ಪ್ರವೀಣ್ ಕುಮಾರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಅವರು ಮುತುವರ್ಜಿ ವಹಿಸಿ ಏನು 2 ಲಕ್ಷ ರೂಪಾಯಿ ಧರ್ಮ ಬಹುಮಾನ ಆಯಿತು ಅದನ್ನು 5 ಲಕ್ಷಕ್ಕೆ ಇರಿಸಿದ್ದಾರೆ. ಅವರು ವತಿಯಿಂದ ಏನನ್ನು ಪ್ರಥಮ ಬಹುಮಾನ ಕೊಡಲಿಕ್ಕೋಸ್ಕರವಾಗಿ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂತಹ ಕೃಷ್ಣಾರೆಡ್ಡಿಯವರು ಮುತುವರ್ಜಿ ವಹಿಸಿ 2 ಲಕ್ಷ ರೂಪಾಯಿ ಕೊಡಲಿಕ್ಕೆ ಹೋಗ್ತಿದ್ದಾರೆ. ಅವರು ಅದೇ ರೀತಿಯಾಗಿ ಮಂಜುನಾಥ್ ಅವರಿಗೆ ಮತ್ತು ನಮ್ಮ EB ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ರಮೇಶ್ ಅವರಿಗೆ ಮುಂದಿನ ದಿನಗಳಲ್ಲಿ ಕೂಡ ಮುಂಬರುವ ವರ್ಷಗಳಲ್ಲಿ ಕೂಡ ಈ ಪಂದ್ಯಾವಳಿಗಳನ್ನು ಉತ್ತಮ ರೀತಿಯಲ್ಲಿ ಏನು ನಾವು ಅನುಭವ ಪಡಿತೀವಿ ಅದರ ಆಧಾರದಲ್ಲಿ ನಡೆಸ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಒಂದು ಭರವಸೆ ಬಂದಿದೆ. ಎಲ್ಲರೂ ಊಟದ ವ್ಯವಸ್ಥೆ ಇದೆ, ಊಟ ಮಾಡ್ಕೊಂಡು ಹೋಗ್ಬೇಕು. ಪ್ರಧಾನಮಂತ್ರಿಗಳು ಮಣ್ಣಿನ ಮಗ ದೇವೇಗೌಡ ಅಪ್ಪಾಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಮತ್ತು ನಮ್ಮ ಪಕ್ಷದ 25 ವರ್ಷದ ಏನು ರಜತಾ ಮಹೋತ್ಸವ ಈಗಾಗಲೇ ಪ್ರಾರಂಭ ಆಗಿದೆ, 25 ವರ್ಷ ಪೂರ್ಣಗೊಂಡು ಆ ಒಂದು ನೆನಪಿಗೋಸ್ಕರ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರುಗಳು ಮುಖಂಡರುಗಳು ಸೇರಿ ಇದೇ ತಿಂಗಳು 15, 16, 17ನೇ ತಾರೀಕು ಮಾದಾವರ ಗ್ರೌಂಡ್ ನೈಸ್ ಗ್ರೌಂಡಲ್ಲಿ ಒಂದು ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ 15ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ನಮ್ಮ ಪಕ್ಷದ ವರಿಷ್ಠರು, ಕೇಂದ್ರ ಸಚಿವರು ಆಗಿರ್ತಕ್ಕಂಥ ಕುಮಾರಣ್ಣವರು ಮತ್ತು ನಮ್ಮ ಪಕ್ಷದ ಯುವ ನಾಯಕರು
ಯುವ ಜನತಾದಳ ಅಧ್ಯಕ್ಷರಾದಂಥ ನಿಖಿಲ್ ಅಣ್ಣವರು ಒಂದು ಉದ್ಘಾಟನೆಯನ್ನು ಮಾಡಿಕೊಡ್ತಾರೆ ಮತ್ತು ಪಕ್ಷದ ಎಲ್ಲ ಶಾಸಕರು ಮಾಜಿ ಶಾಸಕರು ಸಹ ಅವತ್ತಿರ್ತಾರೆ ಮತ್ತು ಪಕ್ಷದ ಕಾರ್ಯಕರ್ತರು ಸಹ ಆ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಜಿಲ್ಲೆಗಳಿಂದ ಈಗಾಗಲೇ 24 ಟೀಮ್ಗಳಾಗಿದೆ. ಬೆಂಗಳೂರು ನಗರದಿಂದ 4 ಟೀಮ್ಗಳು, ಅದೇ ರೀತಿ ವಿವಿಧ ಜಿಲ್ಲೆಗಳಿಂದ ಒಂದೊಂದು ಟೀಮ್ ಅಂದರೆ ಟೋಟಲ್ 24 ಟೀಮು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈ ಒಂದು ಜಿಲ್ಲೆಗೆ ಒಂದು ಟೀಮ್ ಅಂತೇಳಿ ನಾವು ಮಾಡ್ಕೊಂಡಿದ್ದೀವಿ. ಈ ಒಂದು 2ನೇ ದಿನದ ಕಾರ್ಯಕ್ರಮಕ್ಕೆ ದೇವೇಗೌಡ ಅಪ್ಪಾಜಿಯವರು ಬರ್ತಾರೆ. ಅದೇ ರೀತಿ 3ನೇ ದಿನ ಕಾರ್ಯಕ್ರಮವನ್ನು 17ನೇ ತಾರೀಕು ಮುಗಿಸಿ ಎಲ್ಲರಿಗೂ ಏನು ಬಂದಿರತಕ್ಕಂಥ ಎಲ್ಲ ಪ್ಲೇಯರ್ಸ್ಗೂ ಒಂದು ನೆನಪಿನ ಕಾಣಿಕೆ ಕೊಟ್ಟು, ಗೆದ್ದಿರ್ತಕ್ಕಂಥ ಪ್ಲೇಯರ್ಸ್ಗಳಿಗೆ ಮೊಮೆಂಟಸ್ ಕೊಟ್ಟು, ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳಲ್ಲಿ ಸಂಘಟನೆ ಮಾಡೋಕ್ಕೆ ಯುವಕರಲ್ಲಿ ಒಂದು ಸ್ಪೋರ್ಟ್ಸ್ಮ್ಯಾನ್ಶಿಪ್ ಇತ್ತು, ಒಂದು ಒಳ್ಳೆಯ ರೀತಿಯಾದ ಸಂಘಟನೆ ಆಗಲಿ ಅಂತ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ತಮ್ಮ ಹೆಸರು ಪ್ರವೀಣ್ ಅಂತೇಳಿ ಯುವ ಜನತಾ.